ಇನ್ನೇನು ಪರೀಕ್ಷೆ ಹತ್ತಿರ ಬರ್ತಾ ಇದೆ. ಮಕ್ಕಳು ತುಂಬಾ ಸ್ಟ್ರೆಸ್ ತಗೊಳ್ತಾರೆ. ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು, ಪರೀಕ್ಷೆ ಮತ್ತು ಪ್ರೆಷರಿಂದ ಅವರು ಹೊರಗಡೆ ಬರಬೇಕು ಅಂತ ಅಂದರೆ ಏನೇನು ಮಾಡ್ಬೋದು ಅಂದರೆ, ಫಸ್ಟು ಮಕ್ಕಳಿಗೆ ಎದ್ದು ಯೋಗಾಸನ ಮಾಡಲಿಕ್ಕೆ ಅವರಿಗೆ ಅಭ್ಯಾಸ ಇತ್ತು ಅಂದರೆ ಯೋಗಾಸನ ಮಾಡೋದು ಒಳ್ಳೆಯದು. ಇಲ್ಲ ಅಂತಂದರೆ ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿ. ಯಾಕೆಂದರೆ ಅದರಲ್ಲಿ ತಕ್ಷಣವೇ ಟೆನ್ಷನ್ನು ಕಡಿಮೆ ಆಗುತ್ತೆ, ಹಾಗೆಯೇ ರಿಲ್ಯಾಕ್ಸೇಷನ್ ಜಾಸ್ತಿ ಬರುತ್ತೆ, ಬೇಗನೆ ಆಗುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ. ಅದು ಅಲ್ಲದೆ ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಕೊಡಿ, ವಾಕಿಂಗ್ ಹೋಗೋಕ್ಕೆ ಹೇಳಿ, ಹೊರಗಡೆ ತಂಪಾದ ಗಾಳಿಯಲ್ಲಿ ಒಂದು ವಾಕ್ ಮಾಡೋಕ್ಕೆ ಹೇಳಿ ಚಿಕ್ಕದು. ಹಾಗೆಯೇ ಫ್ರೆಂಡ್ಸ್ ಜೊತೆಗೆ ಹೋಗಿ ಅದೇ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೇಳಿ. ಅವ್ರಿಗೆ ಯಾವ ಕೆಲಸ ಇಷ್ಟನೋ ಆ ಕೆಲಸನ ಮಾಡಲಿಕ್ಕೆ ಹೇಳಿ. ಒಂದು 10 ನಿಮಿಷ ಡ್ರಾಯಿಂಗ್ ಆಗಲಿ, ಪೇಂಟಿಂಗ್ ಅಥವಾ ಬೇರೆ ಯಾವುದೇ ಕೆಲಸನಾದರೂ ಅವ್ರಿಗೆ ಮಾಡಲಿಕ್ಕೆ ಹೇಳಿ. ಆವಾಗ ಅವರು ಸ್ಟ್ರೆಸ್ಸಿಂದ ಕಡಿಮೆ ಆಗ್ತಾರೆ. ಆ ನಂತರ ಟೆನ್ಷನಿಂದ ಕಡಿಮೆ ಆಗಿ ಸ್ವಲ್ಪ ಹೊತ್ತಾದಮೇಲೆ ಬಂದು ಮತ್ತೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೆನಪಿನ ಶಕ್ತಿನೂ ಜಾಸ್ತಿ ಆಗುತ್ತೆ, ಓದೋದ್ರಲ್ಲಿ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ.